ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋಲಿ ಒಂದು ಚಿಕನ್ ತವಾ ಫ್ರೈ ತೋರಿಸ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಅದನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಇವತ್ತು ತೋಟಕ್ಕೆ ಹೋಗ್ತಾ ಇದ್ವಿ, ನಮ್ಮ ತೋಟ ಹೇಗಿದೆ ಅಂತ ತೋರಿಸ್ತೀನಿ ಈ ಒಂದು ವಿಡಿಯೋಲಿ, ಆಯಿತಾ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮನೇಲಿ ಕಲ್ಲಂಗಡಿ ಹಣ್ಣು ತಂದಿದ್ರು, ಹಾಗಾಗಿ ಅದನ್ನು ಕಟ್ ಮಾಡಿದ್ವಿ. ಅದು ನೋಡಿದರೆ ಅಷ್ಟು ಸ್ವೀಟಾಗಿರಲಿಲ್ಲ, ಟೇಸ್ಟ್ ಇರಲಿಲ್ಲ. ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಅಪ್ಪ ಹೇಳಿದ್ರು, ಹಾಗಾಗಿ ಜ್ಯೂಸ್ ಮಾಡಿದೆ ನಾನು. ನಾರ್ಮಲಾಗಿ ಮಿಕ್ಸಿಗೆ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕಿಬಿಟ್ಟು ಮಿಕ್ಸಿ ಮಾಡಿದ್ದೆ. ಆಮೇಲೆ ಹಾಗೆ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅಂದರೆ ಕೋಲ್ಡ್ ಇದ್ದರೆ ಸ್ವಲ್ಪ ಕುಡಿಬೋದು, ಇಲ್ಲಾಂದರೆ ಅದು ಕುಡಿಯೋದಕ್ಕೆ ಆಗೋದಿಲ್ಲ. ಅದು ಈ ಬಿಸಿಲಲ್ಲಿ ಬಿಸಿ ಬಿಸಿನೇ ಇರುತ್ತೆ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಕುಡಿಯೋಣ ಅಂತ ಹೇಳಿಬಿಟ್ಟು ಇವಾಗ ಗ್ಲಾಸಿಗೆ ಹಾಕ್ಕೊಂಡಿದ್ದು. ಇವಾಗ ನಾನು ಚಿಕನ್ ತವಾ ಫ್ರೈನ ಶೇರ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ತಂದೂರಿ ಟೇಸ್ಟೇ ಇರುತ್ತೆ, ಫುಲ್ಲಾಗಿ ಕೂಡ ಚೆನ್ನಾಗಿರುತ್ತೆ. ಈಗ ನಾವು ಹೋಟೆಲಿಗೆಲ್ಲಾದರೂ ಹೋದಾಗ ತಂದೂರಿ ತೊಗೊಂಡು ತಿಂತೀವಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಇದು ಕೂಡ. ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡ್ಬೋದು ಇದನ್ನು. ಮೊದಲಿಗೆ ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್. ಫುಲ್ಲು ಅದನ್ನು ಕಟ್ ಮಾಡ್ಕೊಂಬಿಟ್ಟು, ನಾನು ನೋಡಿ ಹೇಗೆ ಕಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ. ಆ ಥರ ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಈಗಲೇ ಹಾಕ್ಕೊಬೇಕು ಕರೆಕ್ಟಾಗಿ. ಆಮೇಲೆ ಸ್ವಲ್ಪ ಅರಿಶಿಣ ಪೌಡರ್, ಆಮೇಲೆ ಪೇಸ್ಟ್ ಮಾಡ್ಕೊಂಡಿದ್ವಿ ಗ್ರೀನ್ ಚಿಲ್ಲಿ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಜೀರಿಗೆ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡಿಕೊಂಡು ಅದರಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಆಮೇಲೆ ತಂದೂರಿ ಪೌಡರ್ ಸ್ವಲ್ಪ, ಆಮೇಲೆ ಜೀರಿಗೆ ಪೌಡರ್ ಸ್ವಲ್ಪ, ಪೆಪ್ಪರ್ ಪೌಡರ್ ಸ್ವಲ್ಪ, ಆಮೇಲೆ ಗರಂ ಮಸಾಲ, ಚಿಲ್ಲಿ ಪೌಡರ್, ಇಷ್ಟನ್ನು ಹಾಕ್ಕೊಬೇಕು. ಇದಕ್ಕೆ ತಂದೂರಿ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಅದಕ್ಕೆ ಮೊಸರನ್ನ ಆ್ಯಡ್ ಮಾಡಿದ್ದೀನಿ, 1 ಸ್ಪೂನ್ ಮೊಸರನ್ನ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಲೆಮನ್ನ ಹಾಕ್ಕೋಬೇಕು. ಇಲ್ಲ ಲೆಮನ್ನ ಮಾತ್ರ ಹಾಕ್ತೀರಂದರೆ ಲೆಮನ್ನ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಮೊಸರು ಕೂಡ, ಎರಡರಲ್ಲಿ ಒಂದು ಹಾಕ್ಕೋಬೋದು. ನಾನು ಎರಡನ್ನೂ ಕೂಡ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು 15 ಮಿನಿಟ್ಸ್ ಅದನ್ನು ಎತ್ತಿಡಬೇಕು. ಅದನ್ನು ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು ಸೈಡಲ್ಲಿ. ಆಮೇಲೆ ಅದು 15 ಮಿನಿಟ್ಸ್ ಆದಮೇಲೆ ನಾನು ಒಂದು ತವ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆಗಾದಮೇಲೆ ಅದಕ್ಕೆ ಸ್ವಲ್ಪನೇ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪೂರ್ತಿ ತವಾನ ನಾವು ಸ್ಪ್ರೆಡ್ ಮಾಡ್ಕೊಬೇಕು. ಆಯಿಲ್ ಹಾಕಿರ್ತೀವಲ್ಲ ಅದನ್ನು ಪೂರ್ತಿಯಾಗಿ ತವ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದನ್ನ ತವ ಮೇಲೆ ಹಾಕಿ ಕಾಯಿಸ್ಕೋಬೇಕು. ಎಲ್ಲ ಚಿಕನ್ನು ಕೂಡ ತವ ಮೇಲೆ ಹಾಕಿಬಿಟ್ಟು ಕ್ಲೀನಾಗಿ ಕಾಯಿಸ್ಕೊಬೇಕು. ಒಂದು ಸೈಡ್ ನಾವು ಅದು ಸ್ವಲ್ಪ ಬೆಂದಿದೆ ಅಂತ ಹೇಳಿದಾಗ ಅದನ್ನು ಮತ್ತೆ ಉಲ್ಟಾ ಹಾಕ್ಕೊಬೇಕು ಚಿಕನ್ನ. ಬೇಕಿದ್ದರೆ ನೀವು ಹಾಗೆ ಕೂಡ ಅದನ್ನು ಬೇಯಿಸ್ಕೋಬೋದು, ಇಲ್ಲಾಂದರೆ ಲಿಡ್ನ ಕ್ಲೋಸ್ ಮಾಡಿ ಕೂಡ ನೀವು ಚಿಕನ್ನ ಬೇಯಿಸ್ಕೋಬೋದು, ಇಲ್ಲ ನಾರ್ಮಲಾಗಿ ಇದೇ ಥರ ಮಾಡ್ಕೊಳ್ಳೋದಾದ್ರೂ ಮಾಡ್ಕೋಬೋದು. ಹೀಗೆ ಎರಡು ಸೈಡ್ ಕೂಡ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕು. ಇದನ್ನು ಮಾಡೋಷ್ಟೊತ್ತಿಗೆ ಇನ್ನೊಂದು ಸೈಡಲ್ಲಿ ಬಿರಿಯಾನಿ ಕೂಡ ಮಾಡಿದ್ರು ನಮ್ಮಮ್ಮ, ಅದು ಕೂಡ ರೆಡಿ ಆಗೋಗಿತ್ತು. ಚಿಕನ್ ತವಾ ಫ್ರೈ ಕೂಡ ನೋಡಿ ಹೇಗಾಗಿದೆ, ಫುಲ್ಲು 2 ಸೈಡು ಕಾಯಿಸಿ ಆದಮೇಲೆ ಈ ಥರ ಆಗಿದೆ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಮಾಡೋಕ್ಕೂ ಕೂಡ ಈಸಿ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದ್ವಿ, ಸಖತ್ತಾಗಿ ಟೇಸ್ಟ್ ಇರುತ್ತೆ. ಹಾಗೆ ತಿನ್ನೋದಾದರೂ ಹಾಗೆಯೂ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಮಾಡಿಕೊಂಡು ಅದ್ರ ಜೊತೆನೂ ಕೂಡ ತಿನ್ಬೋದು. ಅದ್ರ ಮೇಲೆ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡಿಬಿಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹಾಗೆ ನಮ್ಮ ಮನೆ ಹತ್ರ ಬದನೆಕಾಯಿ ಗಿಡ ಕೂಡ ಹಾಕಿದ್ರು, ತುಂಬಾ ಬಿಟ್ಟಿತ್ತು. ಹಾಗೆ ಅಕ್ಕಪಕ್ಕ ಮನೆಗೆಲ್ಲ ಕೊಡ್ತಿರ್ತಾರಲ್ಲ, ಹಾಗಾಗಿ ಇನ್ನು ಸ್ವಲ್ಪ ಇದೆ, ಅಂದರೆ ಇನ್ನೂ ಬಿಡ್ತಿರುತ್ತಲ್ವ ಹಾಗಾಗಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿಯಾಗಿತ್ತು. ಇವಾಗ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಮಾಡಿದ್ವಿ ಈ ಮಂತಲ್ಲಿ, ಹಾಗಾಗಿ ಇನ್ನೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿದೆ ಅಂತ ಹೇಳಿಬಿಟ್ಟು ಶುಂಠಿ ತರೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಇವತ್ತು ತೋಟಕ್ಕಂತ ಹೋಗ್ತಾ ಇದ್ದೀವಿ. ನಮ್ಮ ತೋಟದಲ್ಲೇ ಶುಂಠಿ ಹಾಕಿದ್ದೀವಿ, ಹಾಗಾಗಿ ಅಲ್ಲಿಂದನೇ ತರೋದು ನಾವು. ಇನ್ನು ತೋಟದಲ್ಲಿ ನೋಡಿ ಇದು ಮೆಣಸೆಲ್ಲ ಹೆಂಗೆ ಬಿದ್ದಿದೆ ಅಂದರೆ, ಈಗ ಗಾಳಿ ಬಂದು ಬಿದ್ದಿರೋದು ಅಥವಾ ಒಣಗಿರುತ್ತಲ್ಲ ಮೆಣಸು, ಅದೆಲ್ಲ ಬಿದ್ದಿರುತ್ತಲ್ವ, ಅದನ್ನೆಲ್ಲ ತೊಗೊಳ್ತಿದ್ವಿ. ಹಾಗೆಯೇ ತೋಟದಲ್ಲಿ ಕಾಫಿ ಎಲ್ಲ ಕುಯ್ದಾಗಿದೆ, ಇನ್ನು ಮೆಣಸೊಂದು ಕುಯ್ಯೋಕ್ಕಿದೆ. ಅದು ಗಾಳಿ ಬಂದು ಎಲ್ಲ ಬಿದ್ದಿರೋದನ್ನೆಲ್ಲ ಒಂದು ಕವರಿಗೆ ಹಾಕ್ಕೊಂಡು ಮನೆಗೆ ತೊಗೊಂಡು ಹೋಗ್ತೀವಿ. ನಮ್ಮ ತೋಟದಲ್ಲಿ ಕಾಫಿ, ಮೆಣಸು, ಶುಂಠಿ ಇಷ್ಟನ್ನು ಬೆಳೆಯೋದು. ಇನ್ನೂ ಒಂದು ತೋಟದಲ್ಲಿ ಏಲಕ್ಕಿ ಕೂಡ ಬೆಳೀತಿದ್ರು ಫಸ್ಟಿಗೆ. ಇನ್ನು ಶುಂಠಿ ಎಲ್ಲ ಬೇಕು ಅಂತ ಹೇಳಿದ್ನಲ್ಲ ನೋಡಿ, ಈ ಥರ ಇರುತ್ತೆ. ಇವಾಗ ಶುಂಠಿನೆಲ್ಲ ಕಿತ್ತುತ್ತಾ ಇದ್ವಿ. ಮನೇಲೇ ತಂದು ಇಟ್ಕೋಬೋದಲ್ವ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ದೀವಿ ಇವತ್ತು. ಶುಂಠಿ ಎಲ್ಲ ತೊಗೊಂಡ್ವಿ, ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಲಾಸ್ಟಿಗೆ ಇಷ್ಟು ಶುಂಠಿನ ತೊಗೊಂಡು ಮನೆಗೆ ಬಂದ್ವಿ ವಾಪಸ್.
ಹೋಗ್ಬಿಟ್ಟು ಇದು ದೇವ್ರಿಗೆ ಹೋಗುತ್ತೆ, ನಮ್ಮೂರಲ್ಲಿ ದೇವ್ರಿದೆಯಲ್ಲ ಆ ದೇವ್ರಿಗೆ ಹೋಗುತ್ತೆ. ಹಾಗಾಗಿ ಇದನ್ನು ದಾಟಬೇಕು, ತುಳಿಬಾರ್ದು ಅಂತ ಹೇಳ್ತಾರೆ ನೀರನ್ನು. ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.